ನನ್ನ ಹಣೆ ಬರೋ ಸರಿಲ್ಲ, ನಾನು ನಾ ಸೋತ. ನಾನು 40 ಕೋಟಿ ಖರ್ಚು ಅಷ್ಟು ಖರ್ಚು ಮಾಡಿದ್ರು ಕೂಡ ಇವತ್ತು ಮತ್ತೆ ನಾವು ಪಕ್ಷವನ್ನ ಕಟ್ಟಬೇಕು. ಮಾಜಿ ಶಾಸಕ ಅರುಣ್ ಕುಮಾರ್ ಪೂಜಾರ್ ಅವರಿಗೆ, ಮಾಜಿ ಶಾಸಕ ಅರುಣ್ ಕುಮಾರ್ ಪೂಜಾರ್ ಅವರಿಗೆ. ಹೌದು, ಹೀಗೆ ಒಂದೆಡೆ ಗದ್ದಲ ಗಲಾಟೆಯಲ್ಲಿ ನಿರತರಾಗಿರುವ ಬಿಜೆಪಿ ಕಾರ್ಯಕರ್ತರು, ಮತ್ತೊಂದೆಡೆ ಬೇಕಾದವರಿಗೆ ಅಧಿಕಾರ ನೀಡಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸುತ್ತಿರುವ ಕಾರ್ಯಕರ್ತರು, ಮತ್ತೊಂದೆಡೆ ಮಾಜಿ ಶಾಸಕರ ವಿರುದ್ಧ ಪ್ರತಿಭಟನೆ ನಡೆಸಿದ ಸ್ಥಳೀಯರು. ಈ ಎಲ್ಲಾ ಘಟನೆ ನಡೆದಿದ್ದು ಒಂದೇ ಒಂದು ಮಾತಿನಿಂದ. ನಾನು 40 ಕೋಟಿ ಖರ್ಚು ಅಷ್ಟು ಖರ್ಚು ಮಾಡಿದ್ರು ಕೂಡ ಇವತ್ತು ಮತ್ತೆ ನಾವು ಪಕ್ಷವನ್ನ ಕಟ್ಟಬೇಕು. ಹೌದು, ಸೋಮವಾರ ಸಂಜೆ ಹಾವೇರಿ ಜಿಲ್ಲೆಯ ಜಿಲ್ಲಾ ಬಿಜೆಪಿ ಪಕ್ಷದ ಕಾರ್ಯಾಲಯದಲ್ಲಿ ಪಕ್ಷದ ಕಾರ್ಯಕರ್ತರ ಹುದ್ದೆ ನೀಡುವ ವಿಚಾರದಲ್ಲಿ ಸಾಕಷ್ಟು ಗದ್ದಲ ಕೋಲಾಹಲ ಉಂಟಾಗಿತ್ತು. ಈ ನಡುವೆ ಬಿಜೆಪಿ ಜಿಲ್ಲಾಧ್ಯಕ್ಷ ಹಾಗೂ ಮಾಜಿ ಶಾಸಕ ಅರುಣ್ ಕುಮಾರ್ ಕಾರ್ಯಕರ್ತರ ಮನವೊಲಿಸುವ ಭರಾಟೆಯಲ್ಲಿ ಅದೊಂದು ಮಾತು ಹೇಳಿದ್ರು. ನಾನು ಕೂಡ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ 40 ಕೋಟಿ ಹಣ ಖರ್ಚು ಮಾಡಿದ್ರೂ ಚುನಾವಣೆಯಲ್ಲಿ ಸೋಲು ಅನುಭವಿಸಿದ್ದೇನೆ ಅಂತ ಅಳಲು ತೋಡಿಕೊಂಡಿದ್ದಾರೆ. ನನ್ನ ಸೋಲಿಗೆ ನಾನೇ ಕಾರಣ, ನಮ್ಮ ಯಾರು ಕಾರ್ಯಕರ್ತರ ಕಾರಣ. ನನ್ನ ಹಣೆ ಬರೋ ಸರಿಲ್ಲ, ನಾ ಸೋತ. ನಾನು 40 ಕೋಟಿ ಖರ್ಚು ಅಷ್ಟು ಖರ್ಚು ಮಾಡಿದ್ರು ಕೂಡ ಇವತ್ತು ಮತ್ತೆ ನಾವು ಪಕ್ಷವನ್ನ ಕಟ್ಟಬೇಕು. ನಾವೆಲ್ಲರೂ ಕೂಡ ನಾನ್ ಗೆಲ್ಬೇಕಂತ ಜಿಲ್ಲಾಧ್ಯಕ್ಷ ಆಗಿಲ್ಲ, ನಾನು ಮುಂದೆ MLA ಆಗ್ಬೇಕಂತ ಜಿಲ್ಲಾಧ್ಯಕ್ಷ ಆಗಿಲ್ಲ. ನನ್ನ ಕಾರ್ಯಕರ್ತರು ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, APMC, ಅಧ್ಯಕ್ಷ ಆಗ್ಬೇಕಂತ ನಾನು ಅಧ್ಯಕ್ಷ ಆಗಿಲ್ಲ. ಇನ್ನು ಶಾಸಕ ಅರುಣ್ ಕುಮಾರ್ ಪೂಜಾರ ಅವರ ಬಹಿರಂಗ ಹೇಳಿಕೆಗೆ ರಾಣೆಬೆನ್ನೂರು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಭಾರತೀಯ ಜನತಾ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿ ಸೋಲನ್ನ ಅನುಭವಿಸಿರ್ತಕ್ಕಂಥ ನಮ್ಮ ರಾಣೆಬೆನ್ನೂರು ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಅರುಣ್ ಕುಮಾರ್ ಮಹೇಶ್ವರಪ್ಪ ಗುತ್ತೂರ್ ಅವರು ನಿನ್ನೆ ಒಂದು ಸಭೆಯಲ್ಲಿ ಬಹಿರಂಗವಾಗಿ ನಾನು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ 40 ಕೋಟಿ ರೂಪಾಯಿ ಹಣವನ್ನ ಖರ್ಚು ಮಾಡಿದ್ರು ಕೂಡ ಸೋಲನ್ನ ಅನುಭವಿಸಬೇಕಾಯಿತು ಅಂತಕ್ಕಂಥ ಹೇಳಿಕೆ ನೀಡಿರುವುದು ನಿಜವಾಗ್ಲೂ ಪ್ರಜ್ಞಾವಂತ ನಾಗರಿಕರನ್ನ ಕೆರಳಿಸಿದೆ. ಇವತ್ತು ಏನಾಗಿದೆ, ಚುನಾವಣೆ ಅಂದ್ರೇನೆ ಭ್ರಷ್ಟಾಚಾರ ಅನ್ನೋದನ್ನ ಇವರು ಅರುಣ್ ಕುಮಾರ್ ಪೂಜಾರ್ ಅವರು ಬಹಳಷ್ಟು ಬಹಿರಂಗವಾಗಿ ಹೇಳಿಕೆ ನೀಡಿದ್ದಾರೆ. ಚುನಾವಣೆ ವೇಳೆ ಇಂತಿಷ್ಟೇ ಹಣ ಖರ್ಚು ಮಾಡಬೇಕು ಎಂಬ ನಿಯಮವಿದೆ. ಆದರೆ ಮಾಜಿ ಶಾಸಕರು ಬರೋಬ್ಬರಿ 40 ಕೋಟಿ ರೂಪಾಯಿ ಖರ್ಚು ಮಾಡಿದ್ದು ಬಹಿರಂಗವಾಗಿ ಹೇಳಿಕೊಂಡಿದ್ದಾರೆ. ಮತ್ತೊಂದು ಕಡೆ ಚುನಾವಣಾ ಆಯೋಗ ಮಾತ್ರ ಯಾವುದೇ ಕ್ರಮ ಕೈಗೊಳ್ಳದೆ ಮೌನ ವಹಿಸಿದೆ.